ಮನೆ ಕ್ವಾರಂಟೈನ್ಗೆ ಕೊಡುವುದಿದೆ. ಇದು ಇಂದಿನ ವಿಜಯವಾಣಿ ಕನ್ನಡ ದಿನಪತ್ರಿಕೆಯ ಗಿರ್ಮಿಟ್ಟಂಕಣದ ಹಾಸ್ಯಲೇಖನ. ಇದನ್ನು ಬರೆದು ಓದುತ್ತಿರುವವರು ಪ್ರಶಾಂತ್ ಅಡೂರ್. ಮೊನ್ನೆ ಮುಂಜಾನೆ ಎದ್ದವನ್ನ ನಮ್ಮ ಶಂಭು ಮನೆ ಬಂದ. ದಿವಸ ಆರಾಮ 8-9 ಕೇಳವ, ಇಷ್ಟು ಲಗು ಯಾಕೆ ನಮ್ಮ ಮನೆ ಕಡೆ ಬಂದ ಅಂತ. ಲೇ ದೋಸ್ತ, ಯಾಕೆ ನಿದ್ಯಾಗ ದಾರಿ ತಪ್ಪಿ ನಮ್ಮ ಮನೆ ಕಡೆ ಬಂದೆ ಏನು ಅಂತ ಕೇಳಿದ್ರೆ, ಏ ದೋಸ್ತ, ನಿಮ್ಮ ಪೇಪರ್ನಾಗ ಒಂದು ಅಡ್ವರ್ಟೈಸ್ಮೆಂಟ್ ಕೊಡಬೇಕಿತ್ತ, ಸ್ವಲ್ಪ ರೇಟ್ ಕಡಿಮೆ ಮಾಡತ್ತಲ್ಲ ಅಂತಂದ. ಲೇ, ನಾ ಕಾಲಮಿಸ್ಟ್ ಮಗನ, ಅಡ್ವರ್ಟೈಸ್ಮೆಂಟ್ ಏಜೆಂಟ್ ಏನಲ್ಲ, ಆದರೂ ಅಂಥದ್ದೇನು ಕೊಡಬೇಕಿತ್ತು ಹೇಳು ಅಂತ ಕೇಳಿದ್ರೆ, ಏನಿಲ್ಲ, ನಾನು ಭಾಳ ಮನೆ ರೂಮು ಖಾಲಿ ಆಗ್ಯಾವ, ಸುಮ್ಮನೆ ಮತ್ತೆ ಯಾರಿಗಾರ ಬಾಡಿಗೆ ಕೊಡೋದಕ್ಕಿಂತ ಖಾಲಿ ಮನೆ ರೂಮು ಎಲ್ಲ ಕ್ವಾರಂಟೈನ್ ಕೊಡ್ಬೇಕಂತ ಮಾಡೀನಿ, ಅದಕ್ಕೆ ಮನೆ ಕ್ವಾರಂಟೈನ್ಗೆ ಕೊಡುವುದಿದೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂತ ಅಂದ. ನಾವು ಮೆಕ್ಲಿಗೆ ಗಾಬರಿ ಅದೇ, ಅಲ್ಲ ಹಂಗಿದು ಭಾರಿ ಕ್ರಿಯೇಟಿವ್ ಐಡಿಯಾ ಅನ್ನಿಸ್ಬಿಟ್ರಿ. ಮನೆ ಬಾಡಿಗೆ ಕೊಡುವುದಿದೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಡೋ ಬದಲಿ ಮನೆ ಕ್ವಾರಂಟೈನ್ಗೆ ಕೊಡುವುದಿದೆ ಅಂತ ಕೊಡೋದ್ರಪ್ಪ. ಅಲ್ಲ, ಮಾರ್ಕೆಟಾಗ ಏನು ಚಾಲ್ತಿರ್ತದೆ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದು ಅಂತ ಇದಕ್ಕೆ ಅಂತಾರೆ. ಮತ್ತು ಹಾಗೆ ಯಾವಾಗಿಂದ ಈ ಕೊರೋನಾದ ಹಾವಳಿ ಸ್ಟಾರ್ಟ್ ಆಗ್ಯದಲ್ಲ, ಆವಾಗಿಂದ ಒಂದಿಷ್ಟು ಮಂದಿ ಯುಟಿಲೈಸ್ ದ ಕ್ರೈಸಿಸ್ ಅಂತ ಕೊರೋನಾ ಕ್ರೈಸಿಸ್ನು ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಮಾಡ್ಕೊಂಡಾರ. ಹಾಲು ಮಾರವ ಸ್ಯಾನಿಟೈಸರ್ ಮಾರ್ಲಿಕ್ಕತ್ತಾನ, ಪ್ರಿಂಟರ್ ಕಾರ್ಟ್ರೇಜ್ ಮಾರವ ಮಾಸ್ಕು ಥರ್ಮಲ್ ಸ್ಕ್ಯಾನರ್ ಮಾರ್ಲಿಕ್ಕತ್ತಾನ, ಪೇಂಟ್ರ್ ಪೇಂಟಿಂಗ್ ಬದಲಿ ಸೋಡಿಯಂ ಹೈಪೋಕ್ಲೋರೈಡ್ ಸ್ಪ್ರೇ ಮಾಡ್ಲಿಕ್ಕತ್ತಾನ. ಫಾಯ್ದೆ ಎದುರಾಗದ ಅದು ಮಾಡೋದ್ರಪ್ಪ. ಹೆಂಗಿದ್ರು ಲಾಕ್ಡೌನ್ದಾಗ ಪ್ರೈಮರಿ ಕೆಲಸ ಅಂತೂ ಇರೋಂಗಿಲ್ಲ, ಯಾವ ಚಾಲ್ತಿ ಇರ್ತದೆ ಆ ಬಿಸ್ನೆಸ್ ಮಾಡೋದು. ಕೆಲವೊಬ್ಬರು ಕೊರೋನಾ ಕ್ರೈಸಿಸ್ ಒಳಗೆ ಹೆಂಗೆ ಫಾಯ್ದೆ ಮಾಡ್ಕೋಬೇಕು ಅಂತ ಅಪಾರ್ಚುನಿಸ್ಟಿಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ, ಇನ್ನು ಕೆಲವೊಬ್ಬರು ಇದು ಬಿಸ್ನೆಸ್ಸು ನೌಕರಿ ಎಲ್ಲ ಲಾಕ್ಡೌನ್ ಒಳಗೆ ಎಲ್ಲ ಹಿಡಿದಕ್ಕೆ ಬದುಕಲಿಕ್ಕೆ ಅನಿವಾರ್ಯ ಆಗಿ ಬೇರೆ ಕೆಲಸಕ್ಕೆ ಬಿಸ್ನೆಸ್ಗೆ ತಲೆ ಹಾಕಿದ್ರು. ನಮ್ಮ ಸೆಂಟ್ರಿಂಗ್ ಮೇಸ್ತ್ರಿ ಕೆಲಸ ಇಲ್ಲದಕ್ಕೆ ಕಾಯಿಪಲ್ಯ ಮಾರ್ಲಿಕ್ಕತ್ತಿದ್ದ. ಸಣ್ಣ ಪುಟ್ಟ ಡಬ್ಬಿ ಅಂಗಡಿ ಇಟ್ಟುಕೊಂಡು ಎಗ್ ರೈಸ್ ಮಾರಿ ಉಪಜೀವನ ಮಾಡೋರು ಮನೆಗೆ ಟಿಫಿನ್ ಊಟ ಪಾರ್ಸಲ್ ತಂದು ಕೊಡ್ಲಿಕ್ಕತ್ತಿದ್ರು. ಗಂಡ ನೌಕರಿ ಇಲ್ಲದಕ್ಕೆ ಎಷ್ಟೋ ಮಂದಿ ಹೆಣ್ಣಂದರು ಮನ್ಯಾಗ ಸಂಡಿಗೆ ಹಪ್ಪಳ ಚಟ್ನಿ ಪುಡಿ ಶಾವಿಗೆ ಮೆಂತೆ ಹಿಟ್ಟು ಮಾರ್ಲಿಕ್ಕತ್ತಿದ್ರು. ಹಂಗೆ ವಯಸ್ಸಾದ ಅತ್ತಿ ಮನ್ಯಾಗಿದ್ದರೆ ಆಕೆಗೆ ಖಾಲಿ ಟಿ ವಿ ಮುಂದೆ ಏನು ಕೊರೋನಾ ನೋಡ್ಕೋದು ಕೊಡ್ತೀರಿ ಅಂತ ಹತ್ತಿ ಬತ್ತಿ ಮಾಡಿಸಿ ಎಳಬತ್ತಿ ಹೂಬತ್ತಿ ಗೆಜ್ಜೆ ವಸ್ತ್ರ ಮಾರ್ಲಿಕ್ಕಿದ್ರು. ಇವರೆಲ್ಲ ಮಾಡಿದ್ದು ಬದುಕಲಿಕ್ಕೆ, 2 ಹೊತ್ತು ಉಣ್ಲಿಕ್ಕೆ. ಇವ್ರು ಯಾರೂ ಅಪಾರ್ಚುನಿಸ್ಟ್ ಅಲ್ಲ. ಹಂಗೆ ನಮ್ಮ ಮನೆಗೆ ಜೋಶಿ ಅಜ್ಜಿ ಬಂದು ಬತ್ತಿ ಕೊಟ್ಟು ನಮ್ಮವ್ಗೆ ಹೋಗಿದ್ಲು. ನಾ ಈಗ್ಯಾಕೆ ಬತ್ತಿ ತೊಗೊಂಡು ಅಂತಂದ್ರೆ, ನಮ್ಮವ್ವ, ಅಯ್ಯ ಪಾಪ ಮನೆ ತನಕ ಮಾರ್ಲಿಕ್ಕೆ ಬಂದಿದ್ರಪ್ಪ, ಹೆಂಗೆ ಒಲಲಿಕ್ಕೆ ಆಗ್ತದೆ, ನಾ ಶ್ರಾವಣದಾಗ ಗೌರಿ ಕುಡಿಸಿದ್ರೆ ಬರ್ತದೆ ತಗೋ ಅಂದ್ಲು. ಈ ಸರ್ತೆ ಕೊರೋನಾದ ನೀನು ಗೌರಿ ಗಣಪತಿ ಬರೋದು ಡೌಟ್ ತಗೋ ಅಂತ ನಾ ಅಂದ್ರೆ, ನಮ್ಮವ್ವ, ಅಯ್ಯ ಅವ್ರು ಹೆಂಗೆ ಬಿಡ್ತಿ, DC ಆಫೀಸ್ನಾಗ ಪಾಸ್ ತೊಗೊಂಡಾದರೂ ಅವ್ರನ್ನ ಕರ್ಕೊಂಬಂದು ದೇವ್ರ ಮನೆಗೆ ಕುಡಿಸಿ ಕ್ವಾರಂಟೈನ್ ಮಾಡಿ ತಗೋ ಅಂತ ನನಗೆ ತಿರುಗಂದ್ಲು. ಕೆಲವೊಬ್ಬರು ಬದುಕಲಿಕ್ಕೆ ಅನಿವಾರ್ಯವಾಗಿ ಬೇರೆ ಕೆಲಸ ಮಾಡಿದ್ರೆ, ನಮ್ಮ ಶಂಬಣ್ಣ ಮನಿ ಕ್ವಾರಂಟೈನ್ ಕೊಡೋ ವಿಚಾರ ಮಾಡಿದ್ದು ತನ್ನ ಹೊಟ್ಟೆಪಾಡಿಗಂತೂ ಅಲ್ಲ. ಹಂಗೆ ಒಂದು ಬಿಸ್ನೆಸ್ ಅಂತ ಏನಿಲ್ಲ, ಹೆಸರಿಗೆ ರಿಯಲ್ ಎಸ್ಟೇಟ್ ಅಂತಾನೆ. ಆದರೆ ಇವನು ಹುಬ್ಬಳ್ಳಿಯಾಗ ಒಂದು 10-15 ಮನಿ ರೂಮ್ಸು ಅವ, ಅವನ್ನೆಲ್ಲ ಬಾಡಿಗೆ ಕೊಟ್ಟಾನ. ಆ ಬಾಡಿಗೆ ಮೇಲೆ ಸಂಸಾರ ನಡೆಸ್ಕೋತಾ ಹೊಂಟಾನ. ಹಂಗೆ ಬಾಡಿಗೆ ರಗಡೆ ಬರ್ತದೆ. ಅದ್ರಾಗ ಇವ ಬಾಡಿಗೆ ಬರೀ ಬೇರೆ ರಾಜ್ಯದಿಂದ ಬಂದವ್ರಿಗೆ, ಹುಬ್ಬಳ್ಳಿ ಧಾರವಾಡ ಕಲೀಲಿಕ್ಕೆ ಬಂದು ನಾರ್ತ್ ಇಂಡಿಯನ್ ಹುಡುಗರು ಇಷ್ಟ ಕೊಡ್ತಿದ್ದ. ಪಾಪ ಅವ್ರಿಗೆ ಇಲ್ಲಿ ರೇಟ್ ಗೊತ್ತಿದ್ದಿಲ್ಲ, ಹೀಗಾಗಿ ಅವನು ಜಾಸ್ತಿ ಬಾಡಿಗೆ ಜಗ್ತಿದ್ದ. ಮೊನ್ನೆ ಯಾವಾಗ ನಾಕ್ಡೌನ್ ಆಗಿ ಇಂಟರ್ಸ್ಟೇಟ್ ಟ್ರಾವೆಲ್ ಓಪನ್ ಆತಲ್ಲ, ಆವಾಗ ಬೇರೆ ರಾಜ್ಯದಿಂದ ಬಂದವರು ರಾತ್ರಿ ಮನೆ ಖಾಲಿ ಮಾಡ್ಕೊಂಡು ಜಿಗಿದ್ಬಿಟ್ರು. ಅದ್ರಾಗ ಮನೆ ಬಾಡಿಗೆ ಜೋರು ಮಾಡೋಂಗಿಲ್ಲ ಅಂತ ಸರ್ಕಾರ ಹೇಳಿದ್ದಕ್ಕೆ ಒಂದಿಷ್ಟು ಮಂದಿ ಅಂತೂ ಬಾಡಿಗೆನೂ ಕೊಡಲಿಲ್ಲ. ಈ ನಾರ್ತ್ ಇಂಡಿಯನ್ಸ್ ಈಗ ಹೋಗ್ಯಾರ ಅಂದ್ರೆ ಇನ್ನೇನು ವಾಪಸ್ ಬರೋದು ಡೌಟ್. ಹೀಗಾಗಿ ಇವನು ಒಂದಿಷ್ಟು ರೂಮ್ಸು ಮನೆ ಖಾಲಿ ಆಗಿದ್ವು. ಅದಕ್ಕೆ ಈ ಮಗ ಇನ್ನು ಮತ್ತೆ ಬಾಡಿಗೆ ಏನು ಕೊಡೋದು, ಹೆಂಗಿದ್ರು ಸರ್ಕಾರದವ್ರು ಬೇರೆ ದೇಶದಿಂದ ಬೇರೆ ರಾಜ್ಯದಿಂದ ಬಂದವರಿಗೆ ಕಂಪಲ್ಸರಿ ಹೌಸ್ ಕ್ವಾರಂಟೈನ್ ಮಾಡ್ಲಿಕ್ಕತ್ತಾರ ಅಂತ ತನ್ನ ಮನೆ ಕ್ವಾರಂಟೈನಿಗೆ ಕೊಟ್ಟರೆ ಹೆಂಗೆ ಅಂತ ವಿಚಾರ ಮಾಡಿದ್ದ. ಅಲ್ಲ, ಕೆಲವೊಬ್ಬರು ಮನೆಯೊಳಗೆ ಪಾಪ ಕ್ವಾರಂಟೈನಿಗೂ ಅವಕಾಶ ಇರೋಂಗಿಲ್ಲ, ಅಂತಾರೆ ಇವ್ರ ಮನೆಗೆ ಇರ್ಬೋದು ಬಿಡ್ರಿ. ಒಂದು ಕೊರೋನಾ ಹೊಸದಾಗಿ ಬಂದಾಗ ಪುಣಾದೊಳಗೆ ಒಬ್ಬ ಮಹಾಶಯ ಫಾರಿನ್ದಿಂದ ಬಂದು ತನ್ನ ಅವ್ವ ಅಪ್ಪನ್ನ ಸರ್ಕಾರ ಹೋಮ್ ಕ್ವಾರಂಟೈನ್ ಫಾರ್ 14 days ಅಂತ ಸೀಲ್ ಹೊಡೆದು ಕಳಿಸಿದ್ರೆ ಅವ್ರ ಮನೆ ಇಟ್ಕೊಳ್ಳಿಲ್ಲಂತ. ಅವ್ರ ಮನೆಗೆ ಬಂದ್ರೆ ನಾನು ತವ್ರ ಮನೆಗೆ ಹೋಗ್ತೀನಿ ಅಂತ ಹೆಂಡ್ತಿ ಹೆದರ್ಸಿದ್ಲಂತ. ಮೇಲೆ ಅಪಾರ್ಟ್ಮೆಂಟ್ ಅವ್ರ ಸಹಿತ ಆ ಮುದುಕಿಗೆ ಫಾರಿನ್ ರಿಟರ್ನ್ ನಾಟ್ ಅಲೌಡ್ ಅಂತ ಹೇಳಿಬಿಟ್ರಂತ. ಇನ್ನು ಲಾಕ್ಡೌನ್ ಟೈಮ್ ಒಳಗೆ ಹೆಂಡ್ತಿನ ಬಿಟ್ಟು ಇರ್ಲಿಕ್ಕೆ ಆಗಂಗಿಲ್ಲ ಅಂತ ಈ ಮಗ ಅವ್ವ ಅಪ್ಪನ ಬೇರೆಯವ್ರ ಮನ್ಯಾಗ 14 ದಿವ್ಸಕ್ಕೆ 14,000 ರೂಪಾಯಿ ಕೊಟ್ಟು ಪೇಯಿಂಗ್ ಗೆಸ್ಟ್ ಅಂತಿಟ್ಟು ಪುಣ್ಯ ಕಟ್ಕೊಂಡಂತ. ಇನ್ನು ಒಂದು 15 ದಿವಸದ ಹಿಂದೆ ಹೈದರಾಬಾದ್ ಒಳಗೆ ಪಾಪ ಕೊರೋನಾ ಮುಕ್ತಾಗಿ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದರೂ ಮಂದಿ ಅವ್ರನ್ನ ವಾಪಸ್ ಮನೆ ಒಳಗೆ ಸೇರಿಸ್ಲಿಲ್ಲಂತ. ಅವ್ರು ಮತ್ತೆ ವಾಪಸ್ ಹಾಸ್ಪಿಟ್ಲಿಗೆ ಬಂದು ಅಡ್ಮಿಟ್ ಆದರು. ಏನು ಮಾಡ್ತೀರಿ, ಇಂಥವೆಲ್ಲ ಸುದ್ದಿ ಓದಿನ ಮತ್ತು ನಮ್ಮ ಶಂಭುಗೆ ಯಾಕೆ ತನ್ನ ಮನೆ ರೂಮ್ಸು ಬಾಡಿಗೆ ಕೊಡೋದ್ರ ಬದಲಿ ಕ್ವಾರಂಟೈನ್ ಕೊಡಬಾರ್ದು ಅಂತ ಐಡಿಯಾ ಬಂದಿದ್ದು. ಹೆಂಗಿದ್ರು ಇವನ್ ಚಾರ್ಜು ಲಾಡ್ಜ್ಗಿಂತ ಕಡಿಮೆ ಇರ್ತಿತ್ತು, ಆದ್ರೆ ಅದು ಬಾಡಿಗೆಗಿಂತ ಜಾಸ್ತಿ ಆಗ್ತಿತ್ತು. ಮೇಲೆ 14 ದಿವ್ಸಕ್ಕೆ ಖಾಲಿ. ಅಗದಿ ಚೌಕ್ ಎಲ್ಲ ಕೊರೋನಾ ಸೇಫ್ಟಿ ಮೆಜರ್ಸ್ ರೆಡಿ ಮಾಡ್ಯಾನ.
ಇಡೀ ಬಿಲ್ಡಿಂಗಿಗೆ ಸೋಡಿಯಂ ಹೈಪೋಕ್ಲೋರೈಡ್ ಪೇಂಟ್ ಮಾಡಿಸಿ ಬಾತ್ರೂಮ್ನಾಗ ನೀರು ಬರೆದಿದ್ದು ಸ್ಯಾನಿಟೈಸರ್ ಬರೋಂಗೆ ಮಾಡ್ಯಾನ. ಇಟ್ ಈಸ್ ಪರ್ಫೆಕ್ಟ್ಲಿ ಹೈಜಿನಿಕ್ ಬಿಡ್ರಿ, ಅದರ ಸುಳ್ಳಾಗಿ ಹೇಳ್ಬೇಕು. ಇನ್ನು ಅದ್ರ ತಕ್ಕ ಬಾಡಿಗೆ ಫಿಕ್ಸ್ ಮಾಡ್ಯಾನ. ಇಷ್ಟಕ್ಕೆ ಬಿಟ್ಟಿಲ್ಲ ಮಗ. ಇನ್ನು ಹಂಗೇನಾರ ಕ್ವಾರಂಟೈನ್ ಗಿರಾಕಿ ಬಂದ್ರೆ ಅವ್ರಿಗೆ ಫುಡ್ ಆ್ಯಂಡ್ ಬಿವ್ರೇಜ್ ವ್ಯವಸ್ಥೆನೂ ಅವನ ಮಾಡವ. ಅದಕ್ಕೆ ಚಾರ್ಜ್ ಎಷ್ಟಾನ ಮತ್ತು ಅಗದಿ ಸಾವ್ಜಿ ಬೇಕನ್ನೋರು ಸಾವ್ಜಿ, ಲಿಂಗಾಯತ್ ಖಾನಾವಳಿ ಬೇಕನ್ನೋರಿಗೆ ಲಿಂಗಾಯತ್ ಊಟ ಎಲ್ಲ ಪದ್ಧತಿ ಸೇರಿ ವ್ಯವಸ್ಥೆ ಮಾಡಿ ರೆಡಿ ಇಟ್ಕೊಳಣ. ಅಲ್ಲ ಅದನ್ನೆಲ್ಲ ನೋಡಿದ್ರೆ ಸುಮ್ಮನೆ ನಾವು ನಮಗೆ 14 ದಿವ್ಸ ಕ್ವಾರಂಟೈನ್ ಹೇಳ್ಯಾರಂತ ಹೋಗಿ ಅವ್ನ ರೂಮ್ನಾಗ ಇರ್ಬೇಕು ಅಂತ ಅನ್ನಿಸ್ಲಿಕ್ಕತ್ತದ. ಅಲ್ಲ ಈ ಲಾಕ್ಡೌನ್ ಒಳಗೆ ಮನೆ ಅಡುಗೆ ಉಂಡು ಬಾಯಿ ಕೆಟ್ಟು ಹೋಗಿದ್ಬಿಟ್ರೆ ಸುಳ್ಳಾಗಿ ಹೇಳ್ಬೇಕು. ಆದ್ರೆ ನಮ್ದು ಇನ್ನೂ ಉಪ್ಪು ಖಾರ ತಿನ್ನೋ ವಯಸ್ಸು. ಹಿಂಗೆ ಮನೆಯಾಗಿನ ಹೆಂಡತಿ ಮಾಡಿದ್ದು ತಿಂಗಳಾನ್ಗಟ್ಲೆ ಉಂಡು ನಾಲ್ಗೆ ಅನ್ನೋದು ಬಸಳಿ ಸೊಪ್ಪಾಗ್ಯದು ನೋಡಿರಿ. ಇವತ್ತಿಲ್ಲ ನಾಳೆ ಪೇಪರ್ನಾಗ ಹಂಗೇನಾರ ಮನೆ ಕ್ವಾರಂಟೈನ್ಗೆ ಕೊಡುವುದಿದೆ ಅಂತ ಬಂದ್ರೆ ಅದು ನಮ್ಮ ಶಂಬ್ಯಾಂದಂತ ತಿಳ್ಕೊಡ್ರಿ. ಮತ್ತು